ಜಳ ಅನ್ನದ್ದು ಅವೆಲ್ಲ ರೇಖೆಗಳೆಲ್ಲ ನೋಡ್ತಾರಲ್ಲ, ಎಲ್ಲ ರೇಖೆ ನೋಡೋರು ಭಾಳ ಬೇಸೈತೆ ಅಂತ ಹೇಳಿ ಶಾಂತಿವೀರಯ್ಯ. ದಪ್ಪ ಕೊಡೋದು ನಾವೇ ಕೊಟ್ಟು ಬಿಡ್ತೀವಿ. 200 ರೂಪಾಯಿ ಒಂದು 50 ಸೇರೇನ ಒಂದು ಚೀಲ ಅಕ್ಕಿ ಕೊಡ್ತೀವಿ, ನೀವೇ ಮದುವೆ ಮಾಡಿ ಕೊಟ್ಬಿಡ್ರಿ ಅಂತ ಇವ್ರು ಅಂತಾರೆ ಗಂಡಿನವ್ರು. ನಾವು ನಿಮ್ಮ ಅಮ್ಮಗ ವರದಕ್ಷಿಣೆ ನೀವು ಕೊಟ್ಟಿಲ್ಲ, ಅಲ್ಲ ನಿಮ್ಮ ಅಪ್ಪನ ಕಡೆನೇ ಉಲ್ಟಾ ವರದಕ್ಷಿಣೆ ಕೊಟ್ಟು ಅದಕ್ಕೆ ಏನಂತ ಕರಿತೀರಿ? ತೆರವು ಅಂದ್ರೆ ಉಲ್ಟಾ ವರದಕ್ಷಿಣೆ ಕೊಡಕ್ಕೆ ತೆರವು ಅಂತ ಕರೀತಾರೆ. ನೀವೇ ಅವಾಗಿನ ಕಾಲದಾಗ 200 ರೂಪಾಯಿ ತವ್ರ ಮನೆ ಅವ್ರಿಗೆ ಹೆಣ್ಣಿನ ಕಡೆ ಕೊಟ್ಟು ನೀವು ಮದುವೆ ಮಾಡ್ಕೊಂಡ್ ಬಂದಿರೋದು. ಆಮೇಲೆ ಅಕ್ಕಿ ಮುರಿ ಕಾಸಿನ ಸರ ಬೇಕಾದಷ್ಟು ಇದ್ದು, ಗೆಜ್ಜೆ ಅಡಿಕೆ, ಏಕಾವಳಿ ಸರ, ಏನಪ್ಪ ನಾಂಚನ್ ಪದಕ ಬೇಕಾದಂಗೆ ಹಾಕ್ಯಾರ. ಹೇಳಮ್ಮ, ಇನ್ನೊಂದ್ಸಲ ಮತ್ತೆ ನೀನು ಪರಿಚಯ ಮಾಡಿಕೊಟ್ಟು ಇವತ್ತಿನ ಕತೆ ಸ್ಟಾರ್ಟ್ ಮಾಡು. ನಾನು ಸೂಗಮ್ಮ, ಯಾವ ಕಪ್ಪಗಲ್ಲ ಗುಟ್ಟಿರಾಕಿ, ನಾನು ಕಪ್ಪಗಲ್ಲ ನಮ್ದು. ಆಯಿತು. ಈಗ ನಮಗೆ ಲಾಸ್ಟ್ ವಿಡಿಯೋನಾಗ ನೀನು ಹೇಳಿರೋ ಪ್ರಕಾರ ಶಾಂತವೀರಯ್ಯನ ಅಂತ ಒಬ್ಬರು ಬಂದು ಎರಡೂ ಮನೆಯಲ್ಲಿ ಆತ ವಿಷಯ ಹೇಳ್ತಾನ. ಈಗ ಕುಡುತ್ನಿಗೆ ಹೋಗಿ, ಅಂದರೆ ನಿಮ್ಮ ಅಮ್ಮನ ತವ್ರ ಮನೆ ಕುಡುತ್ನಿಗೆ ಹೋಗಿ ಹುಡುಗನ ಬಗ್ಗೆ ಹೇಳ್ದ. ಆಲ್ರೆಡಿ ಅದಕ್ಕೆ 2 ಮದುವೆ ಆಗ್ಯಾವ ಮತ್ತು ಅವ್ರ ಆಸ್ತಿ ಎಲ್ಲ ಎಷ್ಟೈತೆ, ಅವ್ರು 3ನೇ ಮದುವೆ ಮಾಡ್ಕೋಬೇಕಂತ ಅದಾರ, ಅದ್ರ ಬಗ್ಗೆ ನೋಡ್ರಿ ಅಂತ ಅವ್ರ ಮನೆಗೆ ಹೇಳ್ದ. ಅದೇ ಶಾಂತವೀರಯ್ಯ ಮತ್ತೆ ವಾಪಸ್ ಕಪ್ಪಗಲ್ಲಿಗೆ ಬಂದು ಕುಡುತ್ನಿ ಹುಡುಗಿ ನೋಡಿವಿ, ಹುಡುಗಿ ಬೇಷದಳ ಮತ್ತೆ ಅವ್ರಿಗೂ ನಿಮ್ಮ ಬಗ್ಗೆ ಹೇಳೈತೆ, ಅವ್ರೇನೋ ಹೂ ಅಂತಂದ್ರೆ ನಾವು ನೋಡಕ್ ಹೋಗ್ಬೇಕು ಅಂತೇಳಿ ನಮ್ಗೆ ಲಾಸ್ಟ್ ವಿಡಿಯೋನಾಗ ಅರ್ಥ ಆಗತ್ತೆ. ಈಗ ಇಬ್ರು ಮನೆಗೆ ಗೊತ್ತಾಯ್ತು, ಅಲ್ಲಿ ಹುಡುಗನ ಮನೆಗೂ ಹುಡುಗಿ ಬಗ್ಗೆ ಹೇಳಾರ, ಹುಡುಗಿ ಮನೆಗೂ ಹುಡುಗನ ಬಗ್ಗೆ ಹೇಳಾರ. ಆಮೇಲೆ ನಿಮ್ಮ ಅಮ್ಮವ್ರಿಗೆ ಕೂಡ ಹೇಳ್ದಾಗ ಕೂಡ ನಿಮ್ಮಮ್ಮ ಫಸ್ಟ್ ಬೇಡ ಅಂತಂದು, ಆಮೇಲೆ ಅವ್ರ ಅಕ್ಕನವರೆಲ್ಲ ಬಂದು ಹೂ ಅಂತ ಹೇಳಿದ್ಮೇಲೆ ನಿಮ್ಮಮ್ಮ ಕೂಡ ರೆಡಿ ಆದ್ಲು. ಈಗ ಮುಂದೆ ಮದುವೆ ಶಾಸ್ತ್ರ ಅಂದ್ರೆ ಈಗ ಹುಡುಗಿನ ನೋಡೋ ಶಾಸ್ತ್ರ, ಅದನ್ನ ಫಿಕ್ಸ್ ಮಾಡೋ ಶಾಸ್ತ್ರ, ಅದೆಲ್ಲ ಹೆಂಗ್ ನಡೀತು, ಯಾರ್ಯಾರು ಹೋಗಿದ್ರು, ಅದ್ರ ಬಗ್ಗೆ ಇವತ್ತಿನ ಸ್ಟೋರಿ ಹೇಳು. ನಮ್ಮವ್ವರು ಭದ್ರಮ್ಮವ್ವ, ಸೂಗಮ್ಮವ್ವ, ನಮ್ಮ ಕಪ್ಪಗಾಲ ಬಸಣ್ಣ ದೊಡ್ಡಪ್ಪ, ಮತ್ತೆ ಇನ್ನು ಕಪ್ಪಗಾಲಿಗೆ ಯಾರು ದೊಡ್ಡ ಮನುಷ್ಯರು ಎಲ್ಲರೂ ಏನಪ್ಪ, ಮತ್ತೆ ನಮ್ಮಪ್ಪ, ಮತ್ತೆ ಬಳ್ಳಾರಿ ದೊಡ್ಡಪ್ಪ, ಬಳ್ಳಾರಿ ದೊಡ್ಡಮ್ಮ ಅಲ್ಲೇ ಇದ್ದಾರೆ. ಶಾಂತವೀರಯ್ಯ ಎಲ್ಲರೂ ಹೋಗಿ ನೋಡ್ಯಾರ ಹುಡುಗಿನ. ಇಲ್ಲಿ ಕುಡುತ್ತಿಗೆ ಹೋಗಿದ್ರ ನೋಡಕ? ಇಲ್ಲ, ಇಲ್ಲೇ ಬಳ್ಳಾರಿಗೆ ಕರೆ ಕಳಿಸ್ಯಾಳ ನಮ್ಮ ದೊಡ್ಡಮ್ಮ. ಅಂದ್ರೆ ಈಗ ನಿಮ್ಮ ಅಮ್ಮನ ಅವ್ರ ಅಕ್ಕನ ಮನೆಗೆ ಬಳ್ಳಾರಿ ಸಮೀಪ ಆಗತ್ತಂತ ಅವ್ರು ಕರ್ಸಾರ, ಇವ್ರನ್ನ ಕೂಡ ಬಳ್ಳಾರಿಗೆ ಬಾ ಅಂತ ಹೇಳಾರ. ಅದೇ ಮನ್ಯಾಗ ಬಳ್ಳಾರಿ ಮನ್ಯಾಗ ತುಪ್ಪದವ್ರ ಮನ್ಯಾಗ ಹೆಣ್ಣು ನೋಡೋ ಶಾಸ್ತ್ರ ನಡೀತು. ಹೆಣ್ಣು ನೋಡ್ಬೇಕಾದ್ರೆ ಏನನ್ನ ನೋಡಿದ್ರ? ಅಂದ್ರೆ ಈಗಿಂದೆಲ್ಲ ಟೆಸ್ಟ್ ಮಾಡ್ತಾರಲ್ಲ, ಕೈ ನೋಡೋದು, ಕಾಲ್ ನೋಡೋದು, ಅವೆಲ್ಲ ನೋಡ್ಯಾರ. ಅದ್ರೆಲ್ಲಾಗೂ ಪಾಸ್ ಆಗೈತೆ, ಬೇಸೈತೆ ಹುಡುಗಿದು, ದಶವೇನೈತಾಳ ಅನ್ನದ್ದು ಅವೆಲ್ಲ ರೇಖೆಗಳೆಲ್ಲ ನೋಡ್ತಾರಲ್ಲ, ಎಲ್ಲ ರೇಖೆ ನೋಡ್ಯಾರ. ಭಾಳ ಬೇಸೈತೆ ಅಂತ ಹೇಳ ಶಾಂತವೀರಯ್ಯ, ಭಾಳ ಬೇಸೈತಮ್ಮ ಹುಡುಗಿ ಕೈ ಅಂತ ಹೇಳ್ಯಾನ. ಸರಿ ಬಿಡಪ್ಪ ಅಂತ ಹುಡುಗಂದು ನೋಡ್ಯಾರ, ಹುಡುಗಂದು ಬೇಸೈತೆ ಅಂತ ಹೇಳ್ಯಾನ. ಸರಿ ಹಂಗಾರ ಒಪ್ಪಿಗೆನೋ ಅಂತ ಕೇಳ್ಯಾನ. ಹ್ಞೂ ನಮ್ಗೆ ಒಪ್ಪಿಗೆ ಅಂತ ಅವ್ರು ಹೇಳ್ಯಾರ. ನಿನಗೆ ಒಪ್ಪಿಗೆನಪ್ಪ ಅಂತ ಕೇಳ್ಯಾರ. ಹ್ಞೂ ಒಪ್ಪಿಗೆ ಅಂತ ಹೇಳ್ಯಾನ. ಇಷ್ಟು ನಡೆದೈತಿ. ಇದಿಷ್ಟು ಹೆಣ್ಣು ನೋಡೋ ಶಾಸ್ತ್ರ ಆಯಿತು, ಅಲ್ಲಿಗೆ ಇಬ್ರಿಗೂ ಒಪ್ಪಿಗೆ ಆಗತ್ತೆ. ಮುಂದೆ ಏನಾಯ್ತು ಈಗ ನೆಕ್ಸ್ಟು? ಮತ್ತು ನಮಗೆ ನಿಮಗೆ ಇಬ್ಬರಿಗೆ ಒಪ್ಪಿಗೆ ಆಗೈತಿ, ಮತ್ತು ಏನು ಮತ್ತೆ ಮಾತುಕತೆ ಮಾತಾಡೋಣ ಹೆಂಗ ಅಂತ ಅವ್ರು ಕೇಳ್ತಾರೆ. ಗಂಡಿನವ್ರು ಕೇಳಿದಾಗ ಮಾತಾಡ್ರಪ್ಪ, ಅದಕ್ಕೇನು ತಪ್ಪೈತೆ ಅಂತ ಇವರು ಹೆಣ್ಣಿನವ್ರು ಹೇಳ್ತಾರೆ, ಮಾತಾಡ್ತಾರೆ. ಅವಾಗ ವರದಕ್ಷಿಣೆ ಕೊಡೋದೇನಂದ್ರೆ, ಏನು ವರದಕ್ಷಿಣೆಪ್ಪ ಕೊಡೋದು, ನಾವೇ ಕೊಟ್ಟು ಬಿಡ್ತೀವಿ. 200 ರೂಪಾಯಿ ಒಂದು 50 ಸೇರೇನ ಒಂದು ಚೀಲ ಅಕ್ಕಿ ಕೊಡ್ತೀವಿ, ನೀವೇ ಮದುವೆ ಮಾಡಿ ಕೊಟ್ಬಿಡ್ರಿ ಅಂತ ಇವ್ರು ಅಂತಾರೆ ಗಂಡಿನವ್ರು. ನಾವೇ ಮದುವೆ ಮಾಡಿ ಕೊಡ್ತಂತ ನಮ್ಮ ದೊಡ್ಡಪ್ಪ ಅಂತಾರೆ. ಅಂದರೆ ಈಗ ನಿಮ್ಮ ಅಮ್ಮಗ ವರದಕ್ಷಿಣೆ ನೀವು ಕೊಟ್ಟಿಲ್ಲ, ಅಲ್ಲ ನಿಮ್ಮ ಅಪ್ಪನ ಕಡೆನೇ ಉಲ್ಟಾ ವರದಕ್ಷಿಣೆ ಕೊಟ್ಟು ಅದಕ್ಕೆ ಏನಂತ ಕರಿತೀರಿ? ತೆರವು. ಅಂದ್ರೆ ಉಲ್ಟಾ ವರದಕ್ಷಿಣೆ ಕೊಡಕ್ಕೆ ತೆರವು ಅಂತ ಕರೀತಾರೆ. ನೀವೇ ಅವಾಗಿನ ಕಾಲದಾಗ 200 ರೂಪಾಯಿ ತವ್ರ ಮನೆ ಅವ್ರಿಗೆ ಹೆಣ್ಣಿನ ಕಡೆ ಕೊಟ್ಟು ನೀವು ಮದುವೆ ಮಾಡ್ಕೊಂಡ್ ಬಂದಿರೋದು. ಆಮೇಲೆ 1 ಚೀಲ ಅಕ್ಕಿ ಮತ್ತೆ 200 ರೂಪಾಯಿನೂ ಕೊಟ್ಟಿರಿ. ಆಮೇಲೆ ಇದ್ರ ಮೇಲೆ ಮತ್ತೆ ಬಂಗಾರ, ಬೆಳ್ಳಿ, ಅದ್ರ ಬಗ್ಗೆ ಏನಾನ ನೆನಪಾಯ್ತಾ? ಎಷ್ಟು ಬಂಗಾರ ಹಾಕಿದ್ರು? ಬೇಕಾದಂಗೆ ಇತ್ತು ಬಿಡು, ಹಾಕಿರ್ತಾರ. ಹಾಕಿರ್ತಾರ. ಮತ್ತೆ ವಂಕಿ, ನಾಗಮೂರಿ, ಕಾಸಿನ ಸರ ಬೇಕಾದಷ್ಟು ಇದ್ದು, ಗೆಜ್ಜೆ ಅಡಿಕೆ, ಏಕಾವಳಿ ಸರ, ಏನಪ್ಪ ನಾಂಚನ್ ಪದಕ ಬೇಕಾದಂಗೆ ಹಾಕ್ಯಾರ. ಮದುವೆ ಅಲ್ಲಿಗೆ ಫಿಕ್ಸ್ ಆಯಿತು. ಇಳ್ಳೆ ಮಾಡಿಬಿಟ್ರು. ಎಲ್ಲಿ ಮಾಡಿದ್ದು? ಇಳ್ಳೆ ಅಂದ್ರೆ ಎಂಗೇಜ್ಮೆಂಟ್? ಅಲ್ಲೇ ಎಂಗೇಜ್ಮೆಂಟು ಬಳ್ಳಾರಿಗೆ. ಬಳ್ಳಾರಿ ಎಲ್ಲ ಇದು ಆಗಿರೋದು ಬಳ್ಳಾರಿಗೆ. ಮತ್ತೆ ಬಳ್ಳಾರಿಗೆ ಮನೆಗೆ ಮಾಡಿದ್ರೆ ಇಲ್ಲ ಎಲ್ಲ ಹೊರಗಡೆ ಗುಡಿ? ಇಲ್ಲ ಮನೆಗೆ. ಅವಾಗ ಹೊರಗೆ ಪರಗಿಲ್ಲ. ಅವಾಗಿಂದ ಎಂಗೇಜ್ಮೆಂಟ್ಗೆ ಇವಾಗ ಎಂಗೇಜ್ಮೆಂಟ್ಗೆ ಏನು ಡಿಫ್ರೆನ್ಸು? ಈಗ ನೀನು ನೋಡಿಯಲ್ಲಮ್ಮ, ಈಗ ಎಷ್ಟೊಂದು ಜನ ಎಂಗೇಜ್ಮೆಂಟ್ ಮಾಡ್ಕೊಂಡಾರ. ಅವಾಗ ಎಂಗೇಜ್ಮೆಂಟ್ ಹೆಂಗಿರ್ತಿತ್ತು, ಈಗಿನ ಎಂಗೇಜ್ಮೆಂಟ್ ಏನೈತೆ? ಏನು ಕರ್ಕೊಂಬಂದು ಕುಂದರ್ಸೋದು ಹುಡುಗಿನ, ಸೀರೆ ತರ್ತಿದ್ರು, ಬಂಗಾರ ಬೆಳ್ಳಿ ಅಷ್ಟು ತರ್ತಿದ್ರು, ಸಕ್ಕರೆ ತರ್ತಿದ್ರು, ಐನೇರು ಬರ್ತಿದ್ರು, ಆ ಕಡೆಯಲ್ಲ ಈ ಕಡೆಯಲ್ಲ ದೈವ ಬರ್ತಿತ್ತು. ಏನಪ್ಪ ಊರು ದೈವ ಬಂದು ಅವಾಗೆಲ್ಲ ಮಾತುಕತೆ ಆಡಿ, ಇಷ್ಟು ಬಂಗಾರ ಇವ್ರು ಹಾಕ್ಯಾರ, ಇಷ್ಟು ವರದಕ್ಷಿಣೆ ಇವ್ರು ಕೊಟ್ಟಾರ ಅಂತ ಹೇಳಿ ಎಲ್ಲರಿಗೆ ಬಂಗಾರ ಬೆಳ್ಳಿ ಏನೇನು ಹಾಕಿವಂತ ತೋರಿಸಿ, ಸೀರೆ ಕುಬ್ಸ ತೋರಿಸಿ, ಎಲೆ ಅಡಿಕೆ ಸಕ್ಕರೆ ಇಟ್ಟು
ಏನಪ್ಪ ಎಲ್ಲ ಮಾತುಕತೆ ಮುಗಿಸಿ ಎಲ್ಲಾರಿ ಬಂಗಾರ ಬೆಳ್ಳಿ ಸೀರೆ ಕುಂಸ ತೋರಿಸಿ ಬರ್ಬೇಕು ದೈವಕ್ಕೆ ತೋರಿಸಿ ಸರಿ ಹೇಳಪ್ಪ ಅಂತಂದ್ರು. ಅವಾಗ ಆಕೆ ಹೋಗಿ ಕೊಟ್ಟರೆ ಉಟ್ಕೊಂಡು ಬಂದ್ಮೇಲೆ ಉಡಿ ತುಂಬ್ತಾರೆ. ಉಡಿ ತುಂಬಿ ಅವಾಗ ಎಲ್ಲಾರಿ ಸಕ್ಕರೆ ಬಾಯಾಗಕ್ಕೆ ಅಂತಾರೆ. ಫೋಟೋಗಳು ತೆಗೆಯೋದು ಅವಾಗ ಎಲ್ಲ ಯಾವ ಇರ್ತಿದ್ದಿಲ್ಲ. ಫೋಟೋಲ್ಲ ಗೀಟಲ್ಲ ಮತ್ತೆ ಮದುವೆ ಈಗ ಎಂಗೇಜ್ಮೆಂಟಿಗೆಲ್ಲ ಡ್ರೆಸ್ ಈಗ ಎಷ್ಟೊಂದು ದಿನ ಹೋಗಿ ಅಲ್ಲಿ ತರದ್ ಇಲ್ಲಿ ತರದೆಲ್ಲ ಮಾಡ್ತಾರ. ಯಾವುದಿಲ್ಲ. ಅವಾಗಿನ ಕಾಲದಾಗ ಹೆಂಗಿತ್ತು ನೀವು ಬಟ್ಟೆಗಳೆಲ್ಲ ಹೆಂಗ್ ತರ್ತಿದ್ರಿ? ಒಂದು ಸೀರೆ ಕುಂಸ ಅದು ಕೂಡ ಅಲ್ಲಿ ಊರಾಗೆ ತಗೊಳೋದು. ಸೀರೆ ಇವೇ ಚೆಲ್ಲೂರವರು ಸೊಂತನವ್ರು ಇದ್ರಲ್ಲ ಬಳ್ಳಾರ್ಯಾಗ ಶೇಟ್ರು ಅವ್ರ ಅಂಗಡಿಗೆ ಒಂದು ಸೀರೆ ಕುಂಸ ಬೇಕಾದಂಗೆ ತಂದಾರ. ನಮ್ಮ ಅಪ್ಪನವ್ರಿಗೆ ಏನು ಕಮ್ಮಿ. ಅವಾಗಿನ ಕಾಲದಾಗ ನೀವೇ ಅಂಗಡಿಗೆ ಹೋಗ್ತಿದ್ರ ಇಲ್ಲ ಅವರೇ ಚೆಲ್ಲೂರವರೇ ನಿಮ್ಮ ಮನೆಗೆ ಬಂದು ಬಾ ಅಂದ್ರೆ ಮನೆಗೆ ಬಂದ್ಬಿಡ್ತಿದ್ರು ಅವ್ರು ಗಂಟು ತಗೊಂಡು. ಅಂದ್ರೆ ಹೆಚ್ಚು ಕಡಿಮೆ ಅಂಗಡಿನೇ ನಿಮ್ಮ ಮನೆಗೆ ಬರ್ತಿತ್ತು. ಬರ್ತಿತ್ತು ಗಂಟುಗಳು ಬಂದ್ಬಿಡ್ತಿದ್ರು. ರೇಷ್ಮೆ ಸೀರೆ ತಾಂಬ ಅಂಗಡಿ ಒಳಗೆ ಏನೇನದ ಎಲ್ಲ ನಿಮ್ಮ ಮನೆಗೆ ತಗೊಂಬಂದು ಇಟ್ಬಿಡೋರು. ಚಲೋ ರೇಷ್ಮೆ ಸೀರೆಗಳು ಮದುವೆ ಐತಪ್ಪ ಅಂದ್ರೆ ತಗೊಂಬಂದು ಕುಂತ್ಕೊಂಡ್ಬಿಡ್ತಿದ್ರು ಅವ್ರು ನೋಡ್ಕೊಳ್ರವ ಅಂತ. ನಾವದ್ರ ನೋಡ್ಕೋಬೇಕು. ಅದು ಬೇಕಾದ ತಗೊಂಡು ಬೇಡದು ಕಳ್ಸೋದು. ಎಲ್ಲ ಪ್ಯೂರ್ ಮೈಸೂರು ಸಿಲ್ಕ್. ಯಾವಾಗ ಮೈಸೂರು ಸಿಲ್ಕು ರೇಷ್ಮೆ ರೇಷ್ಮೆ ಅವಾಗ ಕಾಂಚಿವರಮು ರೇಷ್ಮೆ ಏನಪ್ಪ ಮಣಕಾಲ್ ಮುರಿವಿನ ಸೀರೆ ಬಾಲಮಣಿ ಸೀರೆ ಅಂತ ಬರ್ತಿದ್ವು. ಇವ್ರಿಗೆ ಗಂಡ್ ಮಕ್ಳಿಗೆ ಏನ್ ಬಟ್ಟೆಗಳು ಅವಾಗ? ಗಂಡು ಮಕ್ಕಳನ್ನ ಕುಂದಿರಿಸಿದ್ರೆ ಕೊಡ್ತಿದ್ರು, ಇಲ್ಲದ್ರೆ ಇಲ್ಲ. ಅಲ್ಲ ಅವ್ರ ಎಂಗೇಜ್ಮೆಂಟಿಗೆ ಅವರು ರೇಷ್ಮೆ ಶರ್ಟು ಪ್ಯಾಂಟ್ ಇದ್ವು. ಪ್ಯಾಂಟ್ ಇಲ್ಲ, ದೋತ್ರ ಮತ್ತೆ ಕೋಟ್. ಕೋಟು ಪೇಟ ದೋತ್ರ ಅವಾಗ. ಸೊ ಈಗ ಇಲ್ಲಿಗೆ ಮದುವೆ ಕೊಟ್ಟಿರ್ತಾರ ನಮ್ಮ ಅಪ್ಪಗ ಅವತ್ತು ಇಳ್ಳೆ ಹೊತ್ತಿನ. ಅವಾಗಿನ ಕಾಲದಾಗ ಗಡಿಯಾರ ಚೈನ್ ಅಂತ ಹಾಕ್ತಿದ್ರು. ಅಂದ್ರೆ ವಾಚ್. ಗಡಿಯಾರ ಚೈನೇ ಹಾಕ್ಬಿಡ್ತಿದ್ರು ಕೈಯಾಗ. ಗಡಿಯಾರ ಚೈನ್ ಅಂದ್ರೆ ವಾಚ್ ಅಲ್ಲ, ಬ್ರಾಸ್ಲೆಟ್ ಅನ್ನ ಗಡಿಯಾರ ಚೈನ್ ಅಂತಾರ ಅಂತಂದ್ರು ಅವಾಗ. ಹಾಕಿರ್ತಾರ. ಅವ್ರಿಗೇನು ಕಮ್ಮಿ, ಅವ್ರಿಗೆ ಕಮ್ಮಿ ಇಲ್ಲ, ಇವ್ರಿಗೆ ಕಮ್ಮಿ ಇಲ್ಲ. ಸೊ ಈಗ ಇಬ್ರು ಮನೆತನದ ತಾತನವ್ರೇನು ಅಷ್ಟು ಬಂಗಾರಸ್ತ್ರೇನಲ್ಲ, ಅಷ್ಟು ಸೌಕರ್ಯ ಏನಲ್ಲ. ಅಕ್ಕಿ ಮರಪ್ಪನವ್ರು ಇವರೇ ನಮ್ಮಪ್ಪನವ್ರೆ ಬೇಕಾದಂಗೆ ಹಾಕಿ ಮಾಡ್ಕೊಂಡಾರ ಮದುವೆ. ಅಲ್ಲಿಗೆ ಇಬ್ರು ಮನೆತನದ್ದು ಎಂಗೇಜ್ಮೆಂಟ್ ಮುಗೀತು. ಕುಡುತ್ನಿಯಿಂದ ಅಕ್ಕಿ ಮರಪ್ಪನವ್ರ ಮನೆತನ, ಕಪ್ಪಗಲ್ಲಿಂದ ಕೋಟೆಗೌಡ್ರ ಮನೆತನಕ್ಕೆ ಎಂಗೇಜ್ಮೆಂಟ್ ಆಗತ್ತೆ. ಈಗ ಮದುವೆ ಹೆಂಗಾಯ್ತು, ಎಲ್ಲ ಆಯ್ತು ಅನ್ನೋದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಾಗ ಹೇಳುವಂತ.